ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ರೋಮ ಪತ್ರಿಕೆ 8ನೇ ಅಧ್ಯಾಯ 28ರಲ್ಲಿ ನಾವು ನೋಡುವುದಾದರೆ, ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಒಳ್ಳೆಯದಕ್ಕಾಗಿ ಎಲ್ಲವುಗಳು ಒಟ್ಟಾಗಿ ಸಂಭವಿಸುತ್ತವೆ ಎಂದು ನಾವು ಬಲ್ಲೆವು. ಇದರ ಒಟ್ಟು ಅರ್ಥ ಮತ್ತು ಸಾರಾಂಶವನ್ನು ನಾವು ಗಮನಿಸ್ತಾ ಹೋದರೆ ನಮ್ಮ ಜೀವಿತಕ್ಕೆ, ನಮ್ಮ ಬದುಕಿಗೆ, ನಮ್ಮ ಕುಟುಂಬಗಳಿಗೆ ಒಂದು ದೇವರ ಪರಿಪೂರ್ಣವಾದಂಥ ಒಂದು ಯೋಜನೆ, ಆ ಪರಿಪೂರ್ಣವಾದಂಥ ಯೋಜನೆ ಏನಪ್ಪ ಎಂಬುದನ್ನು ಅರಿಯುವಂಥದ್ದಾಗಿದೆ. ಪ್ರಿಯರೇ, ಇಲ್ಲಿ ಜಗತ್ತಿನ ಯಾವುದೋ ಒಂದು ಭಾಗದಲ್ಲಿ ದೇವರು ತನ್ನ ಸಭೆಯನ್ನು ಕಟ್ಟುವುದಕ್ಕಾಗಿ ನಿಮ್ಮನ್ನು ಅವರ ಕೈಯಲ್ಲಿ ಒಂದು ಸಾಧನವಾಗಿ ಒಂದು ದಿನ ನಿಮ್ಮ ಜೀವನ ಮತ್ತು ನಿಮ್ಮ ಶ್ರಮಗಳನ್ನು ಕರ್ತನು ಉಪಯೋಗಿಸ್ತಾರೆ. ವಿದ್ಯಾಭ್ಯಾಸ ಮತ್ತು ನೌಕರಿ ನಮ್ಮ ಬದುಕಿನ ಜೀವನೋಪಾಯದ ಸಾಧನೆಗಳಾಗಿವೆ ಅನ್ನುವಂಥದ್ದು ಎಷ್ಟು ಸತ್ಯವೋ, ಅದರ ಮೂಲಕ ನಿಮ್ಮ ಅವಶ್ಯಕತೆಗಳಿಗಾಗಿ ಇತರರನ್ನು ಅವಲಂಬಿಸುವುದು ಎಷ್ಟು ಸತ್ಯವೋ, ನಮ್ಮ ಜೀವನವನ್ನು ಕೊಡಲ್ಪಟ್ಟಿರ್ತಕ್ಕಂಥ ಒಂದು ಕರೆಯುವಿಕೆ, ಆ ಕರೆಯುವಿಕೆಯನ್ನು ದೇವರಿಗಾಗಿ, ದೇವರು ಕರೆದಂಥ ಸಮಯದಲ್ಲಿ ನಾವು ದೇವರಿಗಾಗಿ ಜೀವಿಸುವುದು. ದೇವರು ಈ ಭೂಲೋಕದಲ್ಲಿ ನಮ್ಮ ಜೀವಿತದ ಎಲ್ಲ ವಿಷಯಗಳನ್ನು ಮೊದಲೇ ಅವರು ಯೋಜನೆ ಮುಖಾಂತರ ನಿರ್ಧರಿಸಿದ್ದಾರೆ. ಅದಕ್ಕೆ ಅವರು ಹೇಳ್ತಾರೆ, 1 ಕೊರಿಂಥ 4ನೇ ಅಧ್ಯಾಯ 5ರಲ್ಲಿ ನಾವು ನೋಡ್ತೇವೆ, ಆದ್ದರಿಂದ ಕಾಲಕ್ಕೆ ಮೊದಲು ಕರ್ತನು ಬರುವ ತನಕ ಯಾವುದನ್ನು ಕುರಿತು ತೀರ್ಪು ಮಾಡಬೇಡಿರಿ. ಆತನು ಕತ್ತಲೆಯಲ್ಲಿರುವ ಗುಪ್ತ ಕಾರ್ಯಗಳನ್ನು ಬೆಳಕಿಗೆ ತರುವನು, ಹೃದಯದ ಯೋಚನೆಗಳನ್ನು ಪ್ರತ್ಯಕ್ಷಪಡಿಸುವನು. ಆಗ ಪ್ರತಿಯೊಬ್ಬನಿಗೂ ಬರತಕ್ಕ ಹೊಗಳಿಕೆಯು ದೇವರಿಂದ ಬರುವುದು. ಈ ಲೌಕಿಕತೆ, ನಮ್ಮ ಅಭಿಲಾಷೆಗಳು, ಜೀವನವನ್ನು ನಾವು ಗಂಭೀರವಾಗಿ ತೆಗೆದುಕೊಂಡು ದೇವರ ಚಿತ್ತವನ್ನು ಹುಡುಕುವುದು. ನ್ಯಾಯ ತೀರ್ಪಿನ ದಿನದಂದು ನೀವು ಕರ್ತನ ಮುಂದೆ ನಿಲ್ಲುವಾಗ ನೀವು ಬಾಳಿದ ಜೀವನದ ಬಗ್ಗೆ ದುಃಖವಾಗದಂತೆ, ನೋವಾಗದಂತೆ, ವ್ಯಸನವಾಗದಂತೆ ಬಾಳುವುದು ಬಹಳ ಮುಖ್ಯ. ಆ ಕೊನೆಯ ದಿನಗಳಲ್ಲಿ ನಾವು ಕರ್ತನ ಮುಂದೆ ನಿಂತಾಗ ಬಲವಾಗಿ, ಅಭಿವೃದ್ಧಿಯಾಗಿ, ಕರ್ತನಿಗೆ ಇಷ್ಟವಾಗುವ ರೀತಿಯಲ್ಲಿ ನಾವು ನಂಬಿಕೆಯಿಂದ ಜೀವಿಸಬೇಕಾಗಿದೆ. ಪ್ರಿಯರೇ, ದೇವರು ನಮ್ಮ ಜೀವಿತವನ್ನು ಬಹಳ ಸುಂದರವಾಗಿ ಯೋಜಿಸಿದ್ದಾರೆ. ಯಾಕೆಂದರೆ ಕೊಯ್ಯಲ್ಪಟ್ಟ ಕುರಿಯ ಆದಾತನು ಬಾಧೆಗಳಿಗೆ ಆತನಿಗೆ ಸಿಗಬೇಕಾದ ಪ್ರತಿಫಲವನ್ನು ಗಳಿಸಲಿಕ್ಕೆ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಸಿದ್ಧಪಡಿಸುವವನಾಗಿದ್ದಾನೆ. ಇದನ್ನು ನಾವು ಸದಾಕಾಲ ಹೃದಯದಲ್ಲಿಟ್ಟುಕೊಂಡು ದೇವರು ನಮಗೆ ಕೊಟ್ಟಂಥ ಜೀವಿತವನ್ನು ದೇವರಿಗೆ ಅರ್ಪಿಸಿ ಬಾಳುವಂಥವರಾಗಬೇಕು. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಸ್ತೋತ್ರಪ್ಪ. ಒಪ್ಪಿಸಿಕೊಡ್ತೇನೆ ಸ್ವಾಮಿ, ಸಹಾಯ ಮಾಡು ಸ್ವಾಮಿ. ದೇವರೇ, ಈ ಮುಂಗಾರು ಮಳೆಗಾಗಿ ಬೇಡ್ತೇನೆ ಸ್ವಾಮಿ. ಈ ಲೋಕದ ಸಮಸ್ತವು ನಿಮ್ಮ ಅಂಗೈಯಲ್ಲಿದೆ ಸ್ವಾಮಿ, ಅದಕ್ಕಾಗಿ ಬೇಡ್ತೇನೆ, ಮಳೆಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ.
ದೇವರೇ, ಈ ಮುಂಗಾರು ಮಳೆಗಳು ಕೊಡು ಸ್ವಾಮಿ, ಬಿತ್ತನೆಗಳು ಸಕಾಲಕ್ಕಾಗುವ ಹಾಗೆ ನೀವು ಕೃಪೆ ತೋರಿಸ್ತೀರೆಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ, ಆಮೇನ್.